ನಮಸ್ಕಾರ. ನನ್ನ ಹೆಸರು ಅಂಜಲಿ ಅನೀಶ್ ಅಂತ. ನಮ್ಮ ಸಿನಿಮಾದ ಮೊದಲನೇ ಹಾಡು ಇವತ್ತು ಬಿಡುಗಡೆ ಆಗ್ತಾಯಿದೆ. ಐ ಆಮ್ ವೆರಿ ಎಕ್ಸೈಟೆಡ್. ಸರ್ ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಎಷ್ಟು ಹೇಳಿದ್ರೇನೋ ಅದು ಸಾಕಾಗಲ್ಲ. ಇವತ್ತು ರಾಶಿಕಾ ಮತ್ತು ಸುಮುಖದ ಹಾಡು. ಐ ಆಮ್ ವೆರಿ ಎಕ್ಸೈಟೆಡ್ ಟು ಸಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಸಂಜಿತ್ ಸರ್, ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಯು. ಐ ಕಾಂಟ್ ಟೆಲ್ ಯು. ಐ ವಾಸ್ ಸಿಟಿಂಗ್ ರೈಟ್ ನೆಕ್ಸ್ಟ್ ಟು ಯು and I was like controlling myself to tell you that I was a fan. Congratulations to everyone. I'm very, very excited. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ನಾನು ಇವಾಗಷ್ಟೇ ಫಸ್ಟ್ ಟೈಮ್ ಸಾಂಗ್ ನೋಡಿದ್ದು ಶೂಟ್ ಆದಮೇಲೆ. ಸಾಂಗ್ ನೋಡಾದ್ಮೇಲೆ ಏನು ಹೇಳಬೇಕು, ಹೇಗೆ ರಿಯಾಕ್ಟ್ ಮಾಡಬೇಕು ಅಂತಲೇ ಮರ್ತೋಗ್ಬಿಟ್ಟೆ. ಬಿಕಾಸ್ ಐಮ್ ಸೋ ಹ್ಯಾಪಿ. ಯೋಗರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದಿಸ್ ಬ್ಯೂಟಿಫುಲ್ ಸಾಂಗ್ ಟು ಮೀ. ಹರಿಕೃಷ್ಣ ಸರ್ ಮ್ಯೂಸಿಕ್, ಯೋಗರಾಜ್ ಸರ್ ಲಿರಿಕ್ಸ್, ಸಂಚಿತ್ ಹೆಗ್ಡೆ ವಾಯ್ಸ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ನಮ್ಮ ಮಾಸ್ಟರ್ ಮುರಳಿ ಸರ್, ಥ್ಯಾಂಕ್ ಯು. And thanks to my whole team for all the support. Thank you. Sumukha ಮತ್ತು ಸಂಜಿತ್ ಸರ್, ಪ್ಲೀಸ್ ಸ್ಟೇಜಿಗೆ ಬನ್ನಿ. ಮತ್ತೊಮ್ಮೆ ಮಗದೊಮ್ಮೆ ಮುಂಗಾರು ಮಳೆಗೆ 18 ತುಂಬಿದ ಸಂಭ್ರಮ. ತಮ್ಮೆಲ್ಲರ ಪಾತ್ರ ತುಂಬ ದೊಡ್ಡದು. ಮುಂಗಾರು ಮಳೆಯ ಇಷ್ಟು ದಿನದ ಜರ್ನಿ 18 ವರ್ಷ ಆಯಿತು ಅಂತ ನಮ್ಗೆ ಯಾರಿಗೂ ಅನಿಸೋದೇ ಇಲ್ಲ. ಅದೇ ತಂಡದ ಇನ್ನೊಂದು ಕೊಡುಗೆ ಇದು. ಅದರ ಹುಟ್ಟಿದ ಹಬ್ಬದ ದಿನ ನನ್ನ ಇಷ್ಟದ ಆಪ್ತಮಿತ್ರ ಸಂಗೀತ ನಿರ್ದೇಶಕ ಹರಿಕೃಷ್ಣ ಅವರ ಈ ಹಾಡು ಬಿಡ್ತಾ ಇರೋದು ನನಗೆ ಸಿಕ್ಕಾಪಟ್ಟೆ ಖುಷಿ ಸಮಾಚಾರ. ಇದಕ್ಕೆ ಈ ತಂಡಕ್ಕೆ ಹೊಸ ಸೇರ್ಪಡೆ ಸಂಜಿತ್. ಈ ಹಾಡು ಮೊದಲಿಗೆ ನಾನು ಯೋಚನೆ ಮಾಡಿದ್ದು ಶ್ರೀಯುತ ಕೃಷ್ಣಪ್ಪ ಅವರು ತೋಟದ ಮನೆಯಲ್ಲಿ. ಅದನ್ನು ಬರೆದು ಅದರ ಸಿಚುವೇಶನ್ಸ್ ಎಲ್ಲ ರೀಡಿಂಗ್ ಕೊಡ್ತಾ ಇದ್ದೆ. ಅವತ್ತು ಗಂಗಾಧರ್ ಮತ್ತು ಪ್ರತಾಪ್ರಾವ್ ಇತಾಪೆ ಇಬ್ಬರು ಇದ್ದರು. ಇವರು ರಾಶಿಕಾ ಶೆಟ್ಟರು ಕ್ರಿಕೆಟರ್. ಈ ಫಿಲ್ಮಲ್ಲಿ ಕ್ರಿಕೆಟೆಲ್ಲ ಅಭ್ಯಾಸ ಮಾಡಿ ಆಡಿದ್ದಾರೆ. ತುಂಬ ಬರಲ್ಲ ಒಂದು ಪೋರ್ಷನ್. ಇವ್ರು ಹೊಡೆದ ಬಾಲು ಇವನ್ ತಲೆಗೆ ಬಿದ್ದು ಇವರಿಬ್ಬರ ಮಧ್ಯೆ 6 ತಿಂಗಳು ಗ್ಯಾಪ್ ಆಗುತ್ತೆ, ಒಬ್ರಿಗೊಬ್ರು ಸಿಗಲ್ಲ ಅಂತ ನಾನು ಸಿಚುವೇಶನ್ ಹೇಳಿದೆ. ಗಂಗಣ್ಣ ಕೇಳಿದ್ರೆ 6 ತಿಂಗಳು ಏನು ಮಾಡ್ತಾನೆ ಸರ್ ಅವನು? ಪ್ರತಾಪ್ ಹೇಳಿದ್ರು, ಒಬ್ಬ ಹುಡುಗ ಏನು ಮಾಡ್ತಾನೆ ಗುರು 6 ತಿಂಗಳು ಗೊತ್ತಾಯ್ತು ಬಿಡಿ ಅಂತಂದರು. ಇವನು ಎಲ್ಲದಕ್ಕೂ ವಾಟ್ ಅಂದ. ಕೂತಿದ್ದ ಇವನು ವಾಟ್. ಹಾಂ, ಈ ತಲೆಮಾರುಗಳು ಭಾರಿ ಮಜಾ ತಗೊಂಡು ಮಾಡಿದಂಥ ಮೊಟ್ಟ ಮೊದಲನೇ ಹಾಡು. ಇದನ್ನು ಹರಿಯವ್ರು ಕಂಪೋಸ್ ಮಾಡಿದ್ದು ನಮ್ಮ ಮನೆ ಮೇಲಿನ ಒಂದು ಪುಟ್ಟ ಆಫೀಸಲ್ಲಿ. ಅದು ಎಷ್ಟು ಹೃದಯದಿಂದ ಹಾಡಿದ್ದು ನನಗೆ ಇವತ್ತಿಗೂ ಅದು ಕಿವಿಲಿದೆ. ಸ್ವರದ ತಲೆ ಮೇಲೆ ನಿಂತು ಅಕ್ಷರನ ಹೇಳೋದನ್ನು ಗಾಯನ ಅಂತಾರೆ ಹರಿ. ಅದು ಅವ್ರದ್ದು ಸಂಗೀತದ ಭಾಷೆ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಹತ್ತಿರದಿಂದ ಕೇಳಿದ್ದೀನಿ. ಸ್ನೇಹಿತನಾಗಿ ಅಲ್ಲದೆ ಎಂಥ ದೊಡ್ಡ ಸಂಗೀತಜ್ಞ ಅನ್ನೋದು ಹತ್ತಿರದಿಂದ ನೋಡಿದವನು ನಾನು. ಅವರು ವೇದಿಕೆಗೆ ಬಂದು ಈ ಹಾಡಿಗೆ ಚಾಲನೆ ಕೊಟ್ಟು, ಸಂಜಿತ್ ಆತ ಹೊರಟು ನಿಂತಿದ್ದಾನೆ, ಎಲ್ಲಿಗೂ ಹೋಗಬೇಕಂತೆ. ಮುಂಬೈನಲ್ಲಿ ವಿಪರೀತ ಬ್ಯುಸಿ ಆತ ಒಂದು 4 ಸಾಲ ಹಾಡಬೇಕಾಗಿ ನನ್ನ ಕಳಕಳಿಯ ಪ್ರಾರ್ಥನೆ. ಪ್ಲೀಸ್ ಹರಿ. ವಿಜಯ್ ಇದೆ ಮೈಕಾ? ಎಲ್ರಿಗೂ ನಮಸ್ಕಾರ. ಮಾತಾಡು ಅಂದರೆ ತುಂಬ ಕಷ್ಟ ಆಗುತ್ತೆ, ಹಾಡೋದು ತುಂಬ ಈಸಿ ಇದು. ಸೊ ಸಂಜಿತ್ ಆ ಕೆಲಸ ತಗೊಂಡಿದ್ದಾರೆ ಈ ಸತಿ. ಒಂದು ತುಂಬ ಇಷ್ಟದ ಸಂಗತಿ ಈ ಸಿನಿಮಾಲಿ ಅಂದರೆ ಅದು ತುಂಬ ನೋಡೋಕ್ಕೆ ತುಂಬ ರೇರಾಗಿ ಸಿಗುತ್ತೆ. ಒಂದು ಇಡೀ ತಂಡ ಅಂದರೆ ಟೆಕ್ನಿಷಿಯನ್ಸ್ ತಂಡ ಹೊರತು ಅದನ್ನು ಸಪ್ರೇಟಾಗಿಬಿಟ್ಟು ಪ್ರೊಡ್ಯೂಸರು, ಒಂದು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು, ಅದ್ರ ಜೊತೆ ಕೆಲಸ ಮಾಡೋರು ಅಷ್ಟು ಜನ ಸಿನಿಮಾನ ಇಷ್ಟಪಟ್ಟು, ಹಾಡನ್ನ ಇಷ್ಟಪಟ್ಟು ಆ ತಯಾರಿಯಲ್ಲಿ ಜೊತೆಯಲ್ಲೇ ಇರ್ತಾರೆ. ಅದು ತುಂಬ ರೇರು
ನಾವು ನೋಡಿದ್ದು. ನಾನು ಈ ಮುಂಚೆನೂ ಹೇಳಿದ್ದೆ, ನಾನು ಮುಂಗಾರು ಮಳೆಯಲ್ಲಿ ಸಕ್ಸಸ್ಸಲ್ಲಿ ಏನಕ್ಕೆ ಅನ್ನೋದು ಅದು ಕಂಡಾಗ ನಾನು ಈ ಮನದ ಕಡಲು ಮಾಡಿದಾಗ ನಾನು ನೋಡ್ತಾ ಇದ್ದೀನಿ. ಅದು ನಮ್ಮ ಜೊತೆ ಇಡೀ ಜರ್ನಿಯಲ್ಲಿ ಗಂಗಣ್ಣ ಇರ್ತಾರೆ, ಕೃಷ್ಣಪ್ಪ ಸರ್ ಇರ್ತಾರೆ, ಪ್ರತಾಪ್ ಅವರು ಇರ್ತಾರೆ, ಅವ್ರ ಇಡೀ ತಂಡನೂ ಇರುತ್ತೆ. ಸೊ ಅದು ನಮಗೆ ನಾವು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋ ಭಾರನೂ ಇರೋದಿಲ್ಲ ನಮಗೆ, ಅಷ್ಟು ಈಸಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ. ಸೊ ಈ ವಿಜುವಲ್ಸು ಅತ್ಯದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ಸುಮುಖ ಮತ್ತು ನಮ್ಮ ಇಬ್ಬರು ನಟಿಯರು ಕೂಡ. ಯಾರೂ ಹೊಸಬರು ಅಂತ ಸ್ಕ್ರೀನ್ಗೆ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ನಟನೆ ಇದೆ. ಆ್ಯಂಡ್ ತುಂಬ ಅದ್ಭುತವಾಗಿ ಇದನ್ನು ಶೂಟ್ ಮಾಡಿದ್ದಾರೆ ನಮ್ಮ ಮುರಳಿ ಮಾಸ್ಟರು. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್, ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದೀರಿ. ಹಾಗೆ ಇದರ ಆರ್ಟ್ ವರ್ಕ್ ಕೂಡ ತುಂಬ, ಆರ್ಟ್ ಡಿಪಾರ್ಟ್ಮೆಂಟು ಶಿವು ಅವರು ತುಂಬ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಆ್ಯಂಡ್ ಲಿರಿಕ್ಸ್ ಅಂತ ಬಂದಾಗ ಅದು ಯಾವತ್ತಿಗೂ ಬೇರೆಯೇ ಇರುತ್ತೆ. ಈ ಥರ ಹಾಡುಗಳನ್ನ ಆ್ಯಕ್ಚುಲಿ ಯೋಗರಾಜ್ ಸರ್ ಬರೆದ್ರು, ಅದು ಅದರ ಹೆಸರು ಜಯಂತ್ ಕೈಕಣಿಗೆ ಹೋಗುತ್ತೆ. ಸೊ ಅದು ಅವರು ಮಾಡಿಟ್ಕೊಂಡಿರೋದು. ಒಳ್ಳೆ ಮೆಲೋಡಿ ನಾನು ಮಾಡಿದ್ರು ಅದು ಆವಾಗ ಹೊಸದರಲ್ಲಿ ಅದು ಯಾರಿಗೆ ನಮ್ಮ ಮನುಮೂರ್ತಿ ಸರ್ಗೆ ಹೋಗ್ಬಿಡೋದು. ಐಟಮ್ ಸಾಂಗ್ ಮಾತ್ರ ನಂದಾಗಿರೋದು. ಸೊ ಇದರಲ್ಲಿ ಮೆಲೋಡಿ ನಾನೇ ಮಾಡಿರೋದು, ಮೆಲೋಡಿ ಸಾಂಗು ಅವರೇ ಬರೆದಿರೋದು, ಡೌಟ್ ಇಲ್ಲ. ಹಾಡು ನಿಜ ನನಗೆ ಇಷ್ಟ ಆಗಿದೆ, ತಂಡಕ್ಕೆ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸಂಜಿತ್ ತುಂಬ ಚೆನ್ನಾಗಿ ಹಾಡಿದ್ದಾರೆ, ತುಂಬ ಚೆನ್ನಾಗಿ ರೆಂಡರ್ ಮಾಡಿದ್ದಾರೆ. ಅದು ಕನ್ನಡ ಕೇಳೋಕೆ ಅವ್ರ ಬಾಯಲ್ಲಿ ತುಂಬ ಚೆನ್ನಾಗಿ ಕೇಳಿಸುತ್ತೆ. ಆ್ಯಂಡ್ ಸುಮಾರು ಕಡೆ ಅವರು ಹಾಡನ್ನ ಸುಮ್ಮನೆ ಹೇಳಿದ್ದಾರೆ, ಹಾಡೋದು ಬೇರೆ ಹೇಳೋದು ಬೇರೆ, ಅದನ್ನು ಆ ಪ್ರಯೋಗ ತುಂಬ ಚೆನ್ನಾಗಿದೆ. ಎಕ್ಸಾಂಪಲ್ ಆ ವ್ಯಾಮೋಹದ ವ್ಯತೆ ಅಂತ ಹೇಳಬೇಕಾದ್ರೆ ಅದು ಟ್ಯೂನ್ ಅಲ್ಲ, ಅದೊಂದು ಎಕ್ಸ್ಪ್ರೆಷನ್ ಅಷ್ಟೇ. ಆ ಥರ ಸುಮಾರಿದೆ ಈ ಹಾಡಲ್ಲಿ. ಸೊ ತುಂಬ ಥ್ಯಾಂಕ್ಸ್ ಸಂಜಿತ್ ಬಂದು ಹಾಡಿದ್ದಕ್ಕೆ. ನೆಕ್ಸ್ಟ್ ಎಲ್ಲರೂ ಈಗ ಹಾಡು ನೋಡಿ. ದುಂಬಿಯ ಕಥೆಯ ಫಸ್ಟ್ ಇವತ್ತಿಂದು 18 ವರ್ಷ ಆಗಿದೆ ಮುಂಗಾರು ಮಳೆಗೆ. ಅನಿಸುತ್ತಿದೆ ಯಾಕೋ ಎಂದು ನೀನೇನೆ ನನ್ನವಳೆಂದು. ಆವಾಗ ಈ ಸಾಂಗ್ ತುಂಬ ಹಿಟ್ ಆಗಿತ್ತು, ಎಲ್ಲರ ಬಾಯಲ್ಲೂ ಇವತ್ತು ಕೇಳ್ತೀವಿ ಅದನ್ನು. ಹಾಗೆ ಹೂದುಂಬಿ ಕೇಳಿದಾಗೂ ನಾನು ಯಾವಾಗಲೂ ಗುನ್ಗುನಿಸ್ತೀನಿ. ಆ್ಯಂಡ್ ಎಸ್ಪೆಷಲಿ ಸಂಜಿತ್ ಹಾಡಿರೋದು ನನಗೆ ಎಷ್ಟು ಖುಷಿ ಅಂದರೆ, ನಾವಿಬ್ಬರು ಮೊನ್ನೆ ಒಂದು ರೆಕಾರ್ಡಿಂಗ್ ಬಂದಾಗ ಫೋಟೋಸ್ ತೊಗೊಂಡಿದ್ವಿ. ಎಲ್ಲರೂ ಹೇಳ್ತಾರೆ ಇಬ್ಬರು ಒಂದೇ ಥರ ಕಾಣ್ತಿರಲ್ಲ, ಟ್ವಿನ್ಸ್ ಥರ ಅನ್ನಿಸ್ತಿರಲ್ಲ ಅಂತ. ಸೆಪ್ರೇಟೆಡ್ ಇನ್ KC ಜನರಲ್ ಹಾಸ್ಪಿಟಲ್ ಅಂದರು. ನೀವು ಸೀರಿಯಸ್ಲಿ ನಂಗೆ ತುಂಬ ಖುಷಿ ಕೊಡ್ತು. ಒಂದು ಸಂಜಿತ್ ಹಾಡೋದು, ಹಿ ಸಚ್ ಅ ಟ್ರೆಂಡ್ ಇವತ್ತಿನ ಟೈಮಲ್ಲಿ. ಎಲ್ಲ ಹುಡುಗಿಯರು, ಎಲ್ಲ ಯಂಗ್ ಹುಡುಗರು, ದೇ ಲವ್ ಹಿಸ್ ವಾಯ್ಸ್. ಆಮೇಲೆ ಇದು ನಮ್ಮ ಕನಸು, ನನ್ನ ಏಜ್ ಗ್ರೂಪ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ನನಗೆ ಅನಿಸಿತ್ತು. ಇದು ಯಾವಾಗಲೂ ಅನಿಸಿತ್ತು. ಸರ್ಗೂ ಒಂದ್ಸಲ ಹೇಳಿದೆ, ಸರ್ ಸಂಜಿತ್ ಹಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಅಂತ. ಅದು ಹಾಗೆ ಆಯಿತು, ಒಂಥರ ಮ್ಯಾನಿಫೆಸ್ಟೇಷನ್ ಅದು. ಐ ಆಮ್ ಸೋ ಗ್ಲ್ಯಾಡ್ ಯು ಆರ್ ಪಾರ್ಟ್ ಆಫ್ ದಿಸ್. ಮೋರ್ ಓವರ್ ಹರಿ ಸರ್ ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡನ್ನ. ಇಟ್ಸ್ ಸೋ ಯೂತ್ಫುಲ್, ಮತ್ತು ಎಲ್ಲರೂ ಪ್ರೀತಿ ಮಾಡಬೇಕು ಅಂತ ಅನಿಸುತ್ತೆ. ಆಫ್ಕೋರ್ಸ್ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಈ ಹಾಡು. ಐ ಹೋಪ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಸಕ್ಸಸ್. ಈ ಕೃಷ್ಣಪ್ಪ ಅವ್ರು ಸಿನಿಮಾ ಮಾಡ್ತಾರೆ ಅಂದರೆ ಅದು ರೆಕಾರ್ಡ್ ಬ್ರೇಕಿಂಗ್ ಆಗೇ ಆಗುತ್ತೆ ಯಾವಾಗಲೂ. ಅದು ನಾವು ನೋಡಿದ್ದೀವಿ ಮುಂದೆನೂ ಹೀಗೆ ಆಗುತ್ತೆ. ಥ್ಯಾಂಕ್ ಯು ಡಿ ಬೀಟ್ಸ್ ಮ್ಯಾಮ್, ಶೈಲಜಾ ಮ್ಯಾಮ್ ಫಾರ್ ದಿಸ್ ಪ್ಲ್ಯಾಟ್ಫಾರ್ಮ್. ಇನ್ನೂ ತುಂಬ ಮಾತುಗಳಿದೆ, ಅದು ಮುಂದೆ ಬರ್ತಾ ಬರ್ತಾ ನಾವು ಮಾತಾಡ್ತೀನಿ. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್ ಪ್ರೆಸ್. ಮುರಳಿ ಸರ್, ಮಾಸ್ಟರ್, ನಮ್ಮ ಮಾಸ್ಟರ್ ವಾಸ್ ಸೋ ಗುಡ್. ಥ್ಯಾಂಕ್ ಯು ಮಾಸ್ಟರ್. ತುಂಬ ಕಾಟ ಕೊಟ್ಟಿದ್ದೀನಿ ಮಾಸ್ಟರ್ಗೆ, ಬಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಇನ್ನಿಬ್ಬರನ್ನ ನೆನೆಯಲೇಬೇಕು. ಛಾಯಾಗ್ರಾಹಕ ಸಂತೋಷ್ ಐಪಾದಾಜೆ ಮತ್ತು ಶಿವಕುಮಾರ್ ಕಡ್ಡಿ ಅಂತ ನಾವು ಕರೆಯೋದು, ಆರ್ಟ್ ಡಿರೆಕ್ಟರ್. ಅವರಿಬ್ಬರ ಕಾಂಟ್ರಿಬ್ಯೂಷನ್ ನೀವು ಹೋಗ್ತಾ ಹೋಗ್ತಾ ನೋಡಬಹುದು ಸಿನಿಮಾದಲ್ಲಿ. ಅವರಿಬ್ಬರು ಮಹನೀಯರ ಶ್ರಮ ಈ ಹಾಡಿಗೆ ಸಿಕ್ಕಾಬಟ್ಟೆ ಇತ್ತು. ಅವರಿಬ್ಬರು ಕಾರಣಾಂತರಗಳಿಂದ ಇವತ್ತಿಲ್ಲ, ಜೊತೆಗೆ ಶೂಟಿಂಗ್ಗಳಲ್ಲಿದ್ದಾರೆ. ಅವರ ಪರವಾಗಿ ಮುರಳಿ ಎರಡು ಮಾತಾಡಬೇಕು. ಮೈಕ್ ಹಿಡ್ಕೊಂಡೇ ಬಂದ್ಬಿಟ್ಟೇನು ಅಲ್ಲಿಂದ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ಯೋಗರಾಜ್ ಭಟ್ರು ಸರ್ಗೆ ತುಂಬ ಖುಷಿ ಇದು ಮಾಡಿಸ್ತೀನಿ. ಯಾಕಂದರೆ ನಾನು ಮನಸಾರಿ ಆಗಿರ್ಬೋದು, ಪಂಚರಂಗಿ ಆಗಿರ್ಬೋದು, ಡ್ರಾಮಾ, ಈ ಎಲ್ಲ ಹಾಡುಗಳಿಗೆ ನನಗೆ ಬಹಳ ಅವಕಾಶಗಳು ಕೊಟ್ಟಿದ್ದಾರೆ ನನಗೆ. ಅದಾದಮೇಲೆ ಈಗ ಈ ಸಿನಿಮಾದಲ್ಲಿ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ. ಈ ಸಿನಿಮಾದಲ್ಲಿ ನನಗೆ ಈ ಥರ ಒಂದು ಡುಯೆಟ್ ಸಾಂಗ್ ಮಾಡೋದಕ್ಕೆ
ನನಗೆ ಹರಿ ಸರ್ ಜೊತೆಗೆ ಅವ್ರು ಮಾಡಿರೋ ಸಾಂಗ್ಸ್ಗಳು ಎಷ್ಟು ಹಾಡುಗಳಿದೆ ಅಷ್ಟಕ್ಕೂ ನಂದು ಕೊರಿಯೋಗ್ರಫಿಯಲ್ಲಿ ಒಳ್ಳೊಳ್ಳೆ ಅವ್ರ ಮ್ಯೂಸಿಕ್ಕಿಂದ ನನ್ನ ಹಾಡು ಕೊರಿಯೋಗ್ರಫಿ ಸಾಂಗ್ಸ್ಗಳು ಭಾಳ ಚೆನ್ನಾಗಿ ಆಗಿದೆ ಅನ್ನೋದು ಒಂದು ಖುಷಿ ನನಗೆ. ಹರಿ ಸರ್ ತುಂಬ ಥ್ಯಾಂಕ್ಸ್. ಆಮೇಲೆ ಯೋಗರಾಜ್ ಭಟ್ ಸರ್ ತುಂಬ ಥ್ಯಾಂಕ್ ಯು. ನಮ್ಮ ಸಂಜಯ್ ಹೆಗ್ಡೆ ಸರ್ಗೂ ಅಷ್ಟೇ, ಅವ್ರ ಹಾಡುಗಳು ಬಹಳ ಹಿಟ್ ಆಗ್ತವೆ. ಅದರಲ್ಲಿ ಈ ಸಾಂಗು ದೊಡ್ಡ ಹಿಟ್ ಆಗುತ್ತೆ. ನನಗೆ ಖುಷಿಯಾಗಿದ್ದೇನೆಂದರೆ ನಮ್ಮ ಸಾರು ಪ್ರೊಡ್ಯೂಸರ್ ಸಾರು ನನ್ನ ಹೆಸರು ಹೇಳಿದ್ರಲ್ಲ, ಭಾಳ ಖುಷಿಯಾಗೋಯ್ತು. ಯಾಕೆಂದರೆ ಅಷ್ಟಾಗಿ ಗೊತ್ತಿರೋದಿಲ್ಲ ಆ ಕೊರಿಯೋಗ್ರಾಫರ್ ಹೆಸರುಗಳು. ಬಟ್ ಈ ಸಾರ್ ಹೆಸರು ಹೇಳಿ ನಮ್ಮ ಹೆಸರು ಹೇಳೋದಂದರೆ ಓಕೆ, ಈ ಸಾಂಗ್ ಒಂದು ಮಟ್ಟಿಗೆ ತುಂಬ ಚೆನ್ನಾಗಿ ಬಂದಿದೆ ಅಂತ ಖುಷಿ ಆಯಿತು. ನನ್ನ ಗಂಗಣ್ಣ ನಮ್ಮ ಏರಿಯಾ ಹುಡುಗ ಇವನು, ಕೊಡಬೇಕು ಈ ಸಾಂಗ್ಗಳು ಅಂತೇಳಿ ನನಗೆ ಇದು ಮಾಡಿಕೊಟ್ರು. ಆಮೇಲೆ ಪ್ರತಾಪಣ್ಣ ಥ್ಯಾಂಕ್ ಯು. ನಮ್ಮ ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸಾಂಗಲ್ಲಿ, ಭಾಳ ಖುಷಿ ಆಯಿತು ನಿಜವಾಗ್ಲೂ. ಯಾಕಂದರೆ ಈ ಸಾಂಗ್ ಮಾಡಬೇಕಂದ್ರೆ ನಿಮಗೆ ಆ ಬ್ಲಾಗ್ಸ್ಗಳಾಗಿರ್ಬೋದು, ಆಮೇಲೆ ಪ್ರತಿಯೊಂದೂ ನಾವೊಂದು ಸೆಟ್ಟಲ್ಲಿ ಮಾಡೋದು ಭಾಳ ಕಷ್ಟ ಇದೆ. ಸಾಂಗ್ಸ್ಗಳು ಮಾಡೋದು 4 ಗೋಡೆ ಮಧ್ಯದಲ್ಲಿ ಮಾಡೋದು. ಬಟ್ ಅದನ್ನು ಕ್ರಿಯೇಟಿವಿಟಿಯಾಗಿ ಮಾಡ್ಕೊಂಡು ಮಾಡಿದ್ವಿ. ಭಾಳ ಖುಷಿ ಆಯಿತು ನನಗೆ. ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದು ಪತಾಜಿ ಅವರು, ನಮ್ಮ ಕ್ಯಾಮ್ರಾಮ್ಯಾನ್ ಅವರು ತುಂಬ ಸಪೋರ್ಟಿವ್ ಆಗಿದ್ದರು ನನಗೆ. ಪತಾಜಿ ಅವರು ಅವರ ಆ ಫ್ರೇಮಿಂಗ್ಸಿಂದನೇ ಅದ್ಭುತವಾಗಿ ಕಾಣ್ತಾ ಇರೋದು ಇದೆಲ್ಲ. ಹಾಗೂ ನಮ್ಮ ಆರ್ಟ್ ಡೈರೆಕ್ಟ್ರು ಥ್ಯಾಂಕ್ ಯು ಎಲ್ರಿಗೂ. ಈ ಸಾಂಗ್ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬರುತ್ತೆ ಅಂತ ನನ್ನದು ಒಂದು ನಂಬಿಕೆ. ಥ್ಯಾಂಕ್ ಯು ಸರ್ ಎಲ್ರಿಗೂ. ಗಡ್ಡಾಜಿ ನಿಮಗೂ ಅಷ್ಟೇ ಥ್ಯಾಂಕ್ ಯು. ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀರಾ ಈ ಸಾಂಗಿಗೆ ಪ್ರತಿಯೊಂದು. ಸರ್ 3 ದಿವಸ ಸರ್. ಇಲ್ಲ ಸರ್, ಸಾಂಗ್ ಇದನ್ನು ಅಂದರೆ ಸಾಂಗ್ ಕೊಟ್ಟರು ನಮಗೆ, ಆ ಲಿರಿಕ್ಸೇ ಹಂಗಿದೆ ಸರ್. ಪ್ರತಿಯೊಂದೂ ಕನ್ನಡಿಯಲ್ಲಿ ಚುಂಬಿಸುವೇನು ಅಂತ ನಾವು ಬರೀ ಕನ್ನಡಿ ತೋರಿಸಿದ್ರೆ ಚೆನ್ನಾಗಿರಲ್ಲ. ಆ ಚುಂಬನ ಹೇಗಿರಬೇಕು ಅಂದರೆ ಒಂದು ಪರದೆ ಮೇಲೆ ಇರಬೇಕು ಅನ್ನೋದು ಒಂದೊಂದು ಥಿಂಕ್ ಇತ್ತು ನನಗೆ ಆ ಥರದಲ್ಲಿ. ಅದರ ಒಂದೊಂದು ಎಲಿಮೆಂಟ್ಸ್ಗಳು ತೊಗೊಂಡು ಒಂದೊಂದು ಶಾರ್ಟ್ಗೂ ಒಂದೊಂದು ಲೈನ್ಗೂ ಒಂದೊಂದು ಥರ ಫೀಲ್ ಮಾಡ್ಕೊಂಡು ಇಟ್ಕೊಂಡ್ವಿ ನಾವು ಅದನ್ನು. ಆಮೇಲೆ ಪ್ಯಾಂಥರ್ ಇರೋದ್ರಿಂದ ನಾವು ಈಸಿಯಾಗಿ ಅದನ್ನು ಕನ್ವರ್ಟ್ ಮಾಡ್ಕೊಂಡ್ವಿ ನಾವು ಇದರಲ್ಲಿ 2 ಸಾಂಗ್ ಮಾಡಿದ್ದೀನಿ. ಇದು ಡುಯೆಟ್ ಸಾಂಗ್, ಇನ್ನೊಂದು ಸಾಂಗ್ ಬಂದು ತುರ್ರಾ ಅಂತದ್ರ ಹೆಸರು, ತುರ್ರಾ ಅಂತ. ನಮ್ಮ ಇನ್ನೊಂದು ಹೀರೋಯಿನ್ ಇದ್ದಾರೆ ಆ ಸಾಂಗಲ್ಲಿ, ಅದು ತುಂಬ ಚೆನ್ನಾಗಿ ಬಂದಿದೆ ಸಾಂಗ್. ಅದು ಒಂದು ಟ್ರೈಬಲ್ ಸಾಂಗ್. ಥ್ಯಾಂಕ್ ಯು. ಈಗ ಒಂದೇ ಏರಿಯಾದವರಾದಂಥ ಶ್ರೀಯುತ ಮುರಳಿ ಅವರು, ಶ್ರೀಯುತ ಗಂಗಾಧರ್ ಅವರು ಮತ್ತು ಶ್ರೀಯುತ ಇತಾಪಿ ಅವರು ಒಂದೇ ಕಡೆ ನಿಂತ್ಕೊಂಡು ಗಂಗಾಧರ್ ಅವರು ಮಾತಾಡಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಎಲ್ರಿಗೂ ನಮಸ್ಕಾರ. ಇವತ್ತು 18 ವರ್ಷ ಆಗಿದೆ ಅಂದರೆ ನನಗೂ ನಂಬೋಕ್ಕಾಗ್ತಾಯಿಲ್ಲ. ಎಲ್ಲರೂ ಹೇಳ್ತಾ ಇದ್ರು ಹೀಗೆ ಇದ್ದೀರಾ 18 ವರ್ಷದಿಂದನೇ ಅಂತ. ಈಗಲೂ ಕೂಡ ನನಗೆ ಮುಂಗಾರು ಮಳೆ ಯಾರನ್ನ ಹೇಳಿದ್ದು? ಕೆಲವರು ಹೇಳಿದ್ರು ಸರ್. ಟಿ ಶರ್ಟ್ ಬೇರೆ ಕೊಟ್ಟಿದ್ದೀರಲ್ಲ ಅದಕ್ಕೆ. 20 ವರ್ಷ ಕಟ್ಟಾಗೋಯ್ತು. 18 ವರ್ಷದಿಂದ ಯೋಗರಾಜ್ ಭಟ್ರ ಜೊತೆ 18 ವರ್ಷದ ಹಿಂದೆ ಹೇಗೆ ನಾವು ಕೆಲಸ ಮಾಡಿದ್ವಿ, ಈಗಿನ್ನೂ ಅವರು ಕೂಡ ಹೆಂಗಾಗಿದ್ದಾರೆ, ಇನ್ನೂ ಆ್ಯಕ್ಟಿವ್ ಆಗಿದ್ದಾರೆ. 1:15 ಕರೆಕ್ಟಾಗಿ ಊಟ ಬೇಕು ಅವ್ರಿಗಷ್ಟೇ. ಫಸ್ಟು 18 ವರ್ಷದ ಹಿಂದೆ. ಈಗ 5 ಗಂಟೆಗೆ ಊಟ ಮಾಡೋದು ಅವರು, ಬೆಳಗ್ಗೆ 12 ಗಂಟೆಗೆ ಟಿಫನ್ ಮಾಡ್ತಾರೆ. ಹಾಗೆ ಈ ಸಿನಿಮಾಗೂ ಕೂಡ ಇವತ್ತು ಒಳ್ಳೆಯ ಹಾಡು ಬಿಡುಗಡೆ ಆಗಿದೆ. ಅವತ್ತಿಂದ 18 ವರ್ಷದಿಂದನೂ ಕೂಡ ನೀವು ತುಂಬ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಿ. ಏಕೆಂದರೆ ಈಗ ಏನು ಲಿರಿಕ್ಸು, ಏನು ಮ್ಯೂಸಿಕ್ಕು, ಹರಿ ಸರ್ ಏನು ಮಾಡಿದ್ದಾರೆ, ಏನು ಮೇಕಿಂಗ್ ಮಾಡಿದ್ದೀವಿ ಅಂತಲ್ಲ, ನೀವೇ ಪ್ರಮುಖ ಕಾರಣಕರ್ತರು. ಏಕೆಂದರೆ ಇದನ್ನು ಮನೆ ಮನೆಗೆ ರೀಚ್ ಮಾಡಿಸೋದು, ಎಲ್ರಿಗೂ ರೀಚ್ ಮಾಡಿಸೋಂಥದ್ದು ನೀವು ಅಂತ ಪ್ರಮುಖರು ಅಂತ ತಿಳ್ಕೊಂಡಿದ್ದೀನಿ. ಇದಕ್ಕೂ ಕೂಡ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತಾ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಪ್ರೊಡ್ಯೂಸರ್ ಕೃಷ್ಣಪ್ಪನವ್ರಿಗೆ 18 ಇಯರ್ಸ್ ಹಿಂದೆ ಕೊಟ್ಟ ಅಷ್ಟು ದೊಡ್ಡ ಹಿಟ್ ಸಿನಿಮಾ ಕೊಟ್ಟ ನಿರ್ಮಾಪಕರು ನಿಮಗೆ, ಯೋಗರಾಜ್ ಭಟ್ ಆ್ಯಂಡ್ ದ ಎಂಟೈರ್ ಟೀಮ್, ಗಂಗಾಧರ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್. ಈ ಸಿನಿಮಾನೂ ಅದೇ ಮಟ್ಟಕ್ಕೆ ಹೋಗುತ್ತೆ ಅಂತ ನಂಬಿದ್ದೀವಿ. ವಂಡರ್ಫುಲ್ ಕಾಂಬಿನೇಷನ್, ಟ್ರೆಂಡ್ ಸೆಟ್ಟರ್ ಸಿನಿಮಾ ಆಗಿತ್ತು. ಇದು ಆ ನಿಟ್ಟಲ್ಲಿ ಆಗಲಿ ಅಂತ ಎಲ್ಲರ ಆಶಯ. ಆ್ಯಂಡ್ ಈ ಸಾಂಗು ತುಂಬ ಅತ್ಯದ್ಭುತವಾಗಿದೆ. ಯೋಗರಾಜ್ ಭಟ್ ಹರಿಕೃಷ್ಣ ಕಾಂಬಿನೇಷನ್ ವೈಯಕ್ತಿಕವಾಗಿ ಡಿ ಬೀಟ್ಸ್ ಅನ್ನೋದನ್ನ ಪಕ್ಕಕ್ಕಿಟ್ಟು ನನಗೆ ತುಂಬ ಇಷ್ಟ. ಅವರ ಕಾಂಬಿನೇಷನ್ ಸಾಂಗ್ಸ್ ತುಂಬ ತುಂಬ ಯಾವಾಗಲೂ ಅದು ಇಮಿಡಿಯೇಟಾಗಿ ಫಸ್ಟ್ ಟೈಮ್ ಕೇಳಿದಾಗಲೇ ಇಷ್ಟ ಆಗುವಂಥ ಸಾಂಗ್ಸ್ ಕೊಟ್ಟಿರುವ ಕಾಂಬಿನೇಷನ್. ಜೊತೆಗೆ ನಮ್ಮ ಸಂಜೀತ್ ಹೆಗ್ಡೆ ಅವರ ವಾಯ್ಸು, ಅದು ಇಟ್ ಹ್ಯಾಸ್ ಆ್ಯಡೆಡ್ ಅದು ಮೇಲ್ ಕ್ರೀಮ್ ಕೋಟಿಂಗ್ ಥರ ತುಂಬ ಚೆನ್ನಾಗಿದೆ. ನಾನು ಯಾರ್ಯಾರಿಗೆ ಡಿ ಬೀಟ್ಸ್ ಮುಖಾಂತರ ನಾವು ಏನು ಡಿ ಬೀಟ್ಸಿಂದ ಡಿಸ್ಟ್ರಿಬ್ಯೂಷನ್ ಮಾಡಿರ್ತೀವಿ, ಯಾವ್ಯಾವ ಪ್ಲ್ಯಾಟ್ಫಾರ್ಮ್ಸ್ಗೆ ನಾವು ಕಳಿಸಿದ್ವೋ ಈ ಹಿಂದೆ ಕೇಳಿಸಿದ್ವೋ, ಎಲ್ಲರೂ ತುಂಬ ಪಾಸಿಟಿವ್ ಆಗಿ ಹೇಳಿದರು. ಆ್ಯಂಡ್ ದಟ್ ಗೇವ್ ಅಸ್ ಮೋರ್ ಎನರ್ಜಿ.
ಸೊ ಫರ್ದರ್ ಎಲ್ಲ ಸಾಂಗ್ಸು ಅದೇ ನಿಟ್ಟಲ್ಲಿ ಇರುತ್ತೆ ಅಂತ ನಂಬಿದ್ದೀನಿ. ಎಲ್ಲ ಮಾಧ್ಯಮ ಮಿತ್ರರು ಸಾಂಗನ್ನು, ಸಿನಿಮಾನ ಜನಕ್ಕೆ ತಲುಪಿಸಿ ಹೆಚ್ಚು ಜನ ಇದನ್ನು ಶೇರ್ ಮಾಡಿ. ಆ್ಯಂಡ್ ಯಂಗ್ಸ್ಟರ್ಸ್ ಸುಮುಖ ಮತ್ತು ಸಾರಿ ನಂಗೆ ಆ ಇಬ್ಬರು ಹುಡುಗಿಯರ ಹೆಸರು ಗೊತ್ತಿಲ್ಲ, ರಾಶಿಕಾ and ಅಂಜಲಿ. ಅಂಜಲಿ. ಸೊ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸುಮುಖ ನಮ್ಮ ಹುಡುಗ, ಅವನ ಅಮ್ಮ ನಂದಿತಾ ವಾಸ್ ಮೈ ಕಾಲೇಜ್ ಮೇಟ್. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್. ನಿನ್ನನ್ನು ದೊಡ್ಡ ಸೂಪರ್ ಸ್ಟಾರ್ ಆಗಿ ನೋಡಬೇಕು ಅಂತ ಆಸೆ ಇದೆ ಕಣೋ. ಯಾ, ನಮಸ್ತೆ. ಹಾಗೆ ಇನ್ನೊಬ್ಬ ನಿಲಯದ ಕಲಾವಿದರು ಸೂರಜ್ ಅವರು ವೇದಿಕೆಗೆ ಬರಬೇಕು. ಅವನು ಅವಾಗಿಂದ ಹುಡುಕ್ತಿದ್ದೀನಿ, ಕಾಣಿಸ್ತಾ ಇಲ್ಲ. ಶಿವಣ್ಣ, ನಾವು ಕರೆಯೋದು ಶಿವಧ್ವಜ್ ಅವ್ರನ್ನ ಶಿವಣ್ಣ ಅಂತ. 2 ಮಾತು. ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ಹೊಸ ವರ್ಷಕ್ಕೆ ಇನ್ನೇನು 3 ದಿನ ಬಾಕಿ ಇದೆ. ಈ ಹೊಸ ವರ್ಷದಲ್ಲಿ ಒಂದು ಹೊಸ ರೀತಿಯ, ಹೊಸ ಅಲೆಯ ಒಂದು ಅದ್ಭುತವಾದ ಸಿನಿಮಾ ಬರ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಈ ಸಿನಿಮಾಕ್ಕೆ ಕಷ್ಟಪಟ್ಟಿರೋದನ್ನು ನೋಡಿದಾಗ ಈ ಸುಮುಖ್ ಆ್ಯಂಡ್ ಇಬ್ಬರು ಹೀರೋಯಿನ್ಸ್ಗಳು ನಾನು ಕಣ್ಣಾರ ನೋಡಿದ್ದೀನಿ. 24 ಗಂಟೆನೂ ಸಮುದ್ರ ಒಳಗಡೆ ಬಿದ್ದಿದ್ರು, ಆ ಸ್ಯಾಂಡ್ಗಳೆಲ್ಲ ಕಿವಿಯೊಳಗಡೆ ಎಲ್ಲ ಹೋಗಿತ್ತು. ಭಾಳ ಕಷ್ಟಪಟ್ಟಿದ್ದಾರೆ ಎಲ್ಲ ರೀತಿಯಲ್ಲೂ, ಎಲ್ಲ ಟೆಕ್ನಿಷಿಯನ್ಸು, ನಿರ್ದೇಶಕರು, ಎವ್ರಿಬಡಿ. ಈ ಸಿನಿಮಾದ ಮೂಲ ಉದ್ದೇಶ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು. ಆ ಉದ್ದೇಶನೇ ಚೆನ್ನಾಗಿದೆ ಅಂದಾಗ ಆಟೋಮೆಟಿಕಲಿ ಒಂದು ಒಳ್ಳೆ ಸಿನಿಮಾ ಬರುತ್ತೆ. ಅದು ಹೊಸ ವರ್ಷಕ್ಕೆ ಬರ್ತಾ ಇದೆ. ಅದರಲ್ಲೂ ಕೂಡ ನಾವು ಕನ್ನಡಕ್ಕೆ ಒಳ್ಳೆ ಕಲಾವಿದರನ್ನ ಆಯ್ಕೆ ಮಾಡೋದು, ಆಮೇಲೆ ಒಳ್ಳೆ ಕಲಾವಿದರನ್ನ ಹುಟ್ಟು ಹಾಕೋದು ಒಂದಿದೆ ಅಲ್ವಾ, ಅದು ಭಾಳ ಕಷ್ಟದ ಕೆಲಸ. ಯಾಕಂದರೆ ಹೊಸೊಬ್ರದ್ದು ಸಿನಿಮಾಗಳು ಬರುತ್ತೆ, ಅದನ್ನು ಹೊಸ ರೀತಿಯಲ್ಲಿ ಮಾಡುವಂಥ ನಿರ್ದೇಶಕರು, ಒಂದು ಒಳ್ಳೆಯ ಕತೆ, ಆಮೇಲೆ ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ಒಳ್ಳೆ ಪ್ರೊಡಕ್ಷನ್ ಹೌಸು ಅದನ್ನು ಡೆಲಿವರಿ ಮಾಡೋದಕ್ಕೆ. ಅಂಥ ಒಂದು ಅವಕಾಶ ಈ ಸುಮುಖನಿಗೆ ಮತ್ತು ಅವರಿಬ್ಬರಿಗೆ ಸಿಕ್ಕಿದೆ ಅಂತ ನಂಗೆ ಭಾಳ ಖುಷಿ ಆಗ್ತಿದೆ. ಒಬ್ಬ ಕಲಾವಿದನಾಗಿ ನಾನು ಹ್ಯಾಪಿ. ಯಾಕಂತ ಹೇಳಿದರೆ ಇವರು ಖಂಡಿತವಾಗ್ಲೂ ಮುಂದಿನ ವರ್ಷ ಕನ್ನಡ ಚಿತ್ರರಂಗನ ಆಳ್ತೀರಿ ನೀವೆಲ್ಲರೂ. ಅದಕ್ಕೆಲ್ಲ ಕಾರಣಕರ್ತರು, ಆಯ್ಕೆ ಮಾಡಿದಂಥ ನಿರ್ದೇಶಕರು. ಯಾಕಂತ ಹೇಳಿದ್ರೆ ಒಬ್ಬರು ನಿರ್ದೇಶಕರಿಗೆ ಮಾಮೂಲು ಕಮರ್ಷಿಯಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡೋವ್ರನ್ನ ಸೇಲೆಬಲ್ ಪ್ರಾಪರ್ಟಿ ಅಂತಾರೆ ನಮ್ಮ ಬಿಸ್ನೆಸ್ಸಲ್ಲಿ. ಆ ಸೇಲೆಬಲ್ ಪ್ರಾಪರ್ಟಿನ ಇಟ್ಕೊಂಡು ಸಿನಿಮಾ ಮಾಡೋದಕ್ಕಿಂತಲೂ ಹೊಸ ಕನ್ನಡಿಗರನ್ನ ಹುಟ್ಟಾಕುವಂಥ ಒಂದು ಕೆಲಸ ಮಾಡಿದ್ದೀರಿ ನಿರ್ದೇಶಕರೇ. ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಿ. ಆಮೇಲೆ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂದ್ರೆ ಹರಿಕೃಷ್ಣ ಸರ್ ಯಾವತ್ತೂ ಅಷ್ಟೇ ಅದ್ಭುತವಾಗಿ ಮಾಡ್ತಾರೆ. ಆ್ಯಂಡ್ ಇದ್ರ ಜೊತೆ ಇಲ್ಲಿ ಇಡೀ ಪ್ರೊಡಕ್ಷನ್ನ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ದು ಮಾತುಗಳು ಕೇಳಿದಾಗಲೇ ಗೊತ್ತಾಗುತ್ತೆ ಅವರ ಆಸೆ ಏನು ಅಂತ. ಕೃಷ್ಣಪ್ಪ ಅವರು ಅಷ್ಟು ಒಳ್ಳೆ ಪ್ರೊಡಕ್ಷನ್ ಮಾಡಿದ್ರು. ಹೊಸೊಬ್ಬರು ಸಿನಿಮಾಕ್ಕೆ ಯಾಕೆ ಖರ್ಚು ಮಾಡಬೇಕು ಅನ್ನೋದನ್ನು ಅಂದ್ಕೊಂಡೇ ಇಲ್ಲ. ಅಷ್ಟು ರೀತಿಯಲ್ಲಿ ಬೇಕಾಗಿರುವ ಎಲ್ಲ ಟೆಕ್ನಿಕಲ್ ಪ್ರೊವೈಡ್ನ ಮಾಡಿದ್ದಾರೆ. ಗಂಗಾದವರು ಮತ್ತು ನಮ್ಮ ಪ್ರತಾಪ್ ಅವರು, ಎಲ್ಲ ಪ್ರೊಡಕ್ಷನ್ ಟೀಮು ಯಾವುದು ಕೇಳಿದ್ರು ಇಲ್ಲ ಅಂತ ಅಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇಷ್ಟು ಒಳ್ಳೆ ಸಿನಿಮಾ ಬಂದಿದೆ. ಆ್ಯಂಡ್ ಸಂತೋಷ್ ಐಪಾತಾಜಿ ಅವ್ರ ಹೆಸರು ಹೇಳಬೇಕಾಗತ್ತೆ, ಅದ್ಭುತವಾದ ಫೋಟೋಗ್ರಫಿ ಮಾಡಿದ್ದಾರೆ. ಆ್ಯಂಡ್ ಮುರಳಿ ಸರ್ ಸಕ್ಕದಾಗಿತ್ತು, ಸೂಪರಾಗಿತ್ತು. ಸೊ ಎಲ್ಲ ರೀತಿಯಲ್ಲಿ ಸಹಕಾರ ಮಾಡಿದ್ದಾರೆ ಈ ಸಿನಿಮಾಕ್ಕೆ. ಇನ್ನು ಬೇಕಾಗಿರೋದು ಕನ್ನಡಿಗರ ಪ್ರೀತಿ. ಖಂಡಿತ ಈ ಸಿನಿಮಾ ನೋಡಿದಾಗ, ಇದರ ವಿಶೇಷವನ್ನು ನೋಡಿದಾಗ ಇದು ಮುಂದಿನ ವರ್ಷ ದೊಡ್ಡ ಒಂದು ಜಯಬೇರಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ, ಮತ್ತಷ್ಟು ಕಲಾವಿದರನ್ನ ಹುಟ್ಟಾಕುವಂತಹ ಒಂದು ಶಕ್ತಿ ನಿಮಗೂ ಇರಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಸಂಡೇ ಬೆಳಿಗ್ಗೆ ಬಂದು ಫಸ್ಟು ಸಾಂಗ್ ನೋಡಿದೆ, ತುಂಬ ಒಂಥರ ಟೆನ್ಷನ್ ಆಯಿತು. ಒಂದು 3 ಜಾಗದಲ್ಲಿ ಒಂಚೂರು ಬೇಜಾರಾಯಿತು. ಏನು ಕಿಸ್ ಕೊಟ್ಟಿದ್ದಾರೆ ಚೆನ್ನಾಗಿ, ಅದು ನೋಡಿ ಒಂಚೂರು ಬೇಜಾರಾಯ್ತು ನನಗೆ. ಅದು ಎಲ್ಲರಿಗೂ ಅಂದರೆ ಕಾರು ಬೋನೆಟ್ ಮೇಲೂ ಕೊಟ್ಟಿದ್ದಾರೆ, ಚೆನ್ನಾಗಿತ್ತು. ಬಟ್ ಬೇಜಾರು ಯಾಕಾಗಬೇಕು? ಬೇಜಾರು ನೋಡಿ ಸರ್, ಫ್ರೆಂಡ್ ಕ್ಯಾರೆಕ್ಟರ್ ಮಾಡ್ತೀವಿ ನಾವು, ನಮಗೊಂದು ಈ ಥರ ಚಾನ್ಸೇ ಇಲ್ಲ ಸರ್. ಬರಗಾಲ ಎಲ್ಲೋದ್ರೂ ಚಾನ್ಸ್ ಕೊಡೋ. ಸೊ ನಾನು ಕೂತ್ಕೊಂಡು ಅದೇ ಯೋಚನೆ ಮಾಡ್ತಿದ್ದೆ, ನೆಕ್ಸ್ಟ್ ಆದರೆ ಹೀರೋನೇ ಆಗಬೇಕು ಅಂತ. ಅದು ಹೀರೋನ್ ಆದರೆ ನಾನು ಫಸ್ಟ್ ಸಾಂಗ್ ಮುರಳಿ ಸರ್ಗೆ ಕೊಡೋದು, ಯಾಕಂದ್ರೆ ಅವ್ರು ಕಿಸ್ ಕೊಡು ಸರ್ ಅದಕ್ಕೆ. ಸೊ ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಭಟ್ರು ಸರ್ಗೆ ಹೇಳಬೇಕು, ಯಾಕಂದರೆ ಒಂದು ಅವಕಾಶ ಕೊಟ್ಟಿದ್ದಾರೆ ನನಗೆ. ಸೊ ಅವ್ರು ಯಾವುದೇ ಸಿನಿಮಾ ಮಾಡಿದ್ರು ನಮ್ಮ ಕಾಮಿಡಿ ಗಡಿ ಶೋಯಿಂದ ಪ್ರತಿ ಆರ್ಟಿಸ್ಟ್ನ ಹಾಕ್ತಾರೆ ಅವರು. ಸೊ ಥ್ಯಾಂಕ್ ಯು ಸರ್ ನಿಮಗೆ. ಸೊ ನಿಮ್ಮಿಂದ ಈ ಅವಕಾಶ. ಹಾಗೆಯೇ ಕೃಷ್ಣಪ್ಪ ಸರ್ ಮತ್ತು ಗಂಗಾಧರ್ ಸರ್, ಥ್ಯಾಂಕ್ ಯು ಸೋ ಮಚ್. ಗಂಗಾಧರ್ ಸರ್ ಅಂತೂ ತುಂಬ ಚೆನ್ನಾಗಿ ನೋಡಿದ್ದಾರೆ ನಮ್ಮನ್ನು ಸಂಜೆ ಮೇಲೆ. ಅಂದರೆ ಡೈಲಿ ನಮಗೆ ನಾನ್ ವೆಜ್ ಸೆಟ್ಟಲ್ಲಿ ಮಟನ್ನು, ಫಿಶ್ಶು ಎಲ್ಲ, ಅಂದರೆ ಡೈಲಿ ಎಲ್ಲೋದ್ರೂ ನಮಗೆ ತುಂಬ ಚೆನ್ನಾಗಿ ಯಾವುದೋ 2 ಐಟಮ್ ಬಿಟ್ಟಂಗಿತ್ತು. ಇಲ್ಲ ಸರ್, ಇಲ್ವಾ? ಇಲ್ಲ.
ಆಯ್ತು ತಪ್ಪಾಯ್ತು. ಸೊ ಮ್ಯೂಸಿಕ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಸರ್, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಸೊ ಹೀರೋ ಬಗ್ಗೆ ಏನು ಹೇಳೋದು ಬೇಡ. ಸೊ ಆ ಕ್ಯಾರೆಕ್ಟ್ರಿಗೆ ಹೇಳ್ದಂಗೆ ಸಿಕ್ಕಿದ್ದಾರೆ. ಸೊ ಥ್ಯಾಂಕ್ ಯು. ಸೊ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ರಿಗೂ ಅವಕಾಶಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್, ಧನ್ಯವಾದಗಳು. ಈಗ ಸಾಯಂಕಾಲದ ಬಗ್ಗೆ ಸೂರಜ್ ನೆನಪಿಸಿರೋದ್ರಿಂದ ನಮ್ಮ ಸಂಜೆ ನಂತರದ ನಾಯಕ ನಟರು ಗಡ್ಡಬಿಜಿ ಅವರು ವೇದಿಕೆಗೆ ಬರಬೇಕು. ಹಾಗೆ ಹಗಲಲ್ಲಿ ನಾನು ತುಂಬ ನನ್ನ ಹೋರಾಟದಲ್ಲಿ ಜೊತೆಗಿದ್ದವರು ಹಗಲು ರಾತ್ರಿ ಎರಡರು ಗಡ್ಡಬಿಜಿ ಅಮೋಲ್ ವೇದಿಕೆಗೆ ಬರಬೇಕು. ಇದಿಷ್ಟು ನನ್ನ ತಂಡ. ಎಲ್ರಿಗೂ ಟಿ ಶರ್ಟ್ ಹಾಕೊಳ್ಳಿ, ಇದು ಕಡ್ಡಾಯ ಅಂತ ಹೇಳಿದ ಮಹನೀಯರು ಶ್ರೀಯುತ ಹರಿಕೃಷ್ಣ ಅವರು, ಅವ್ರು ಹಾಕಿಲ್ಲ. ಆ ಶಿಕ್ಷೆಗೆ ಅವರೊಂದೆರಡು ಸಾಲನ್ನು, ಈ ಹಾಡಿನ 2 ಸಾಲನ್ನು ಹಾಡಿ ಕಾರ್ಯಕ್ರಮ ಮುಗಿಸ್ಬೇಕಾಗಿ ಕೋರ್ತೇನೆ. ನಾನು ಹಾಕಿಲ್ಲ ಅಂತಲ್ಲ, ನನಗೆ ಕೊಟ್ಟಿಲ್ಲ. ಯಾರು ನಂದು ಹಾಕಿದ್ದಾರೆ ಅಂತ ಆಗ್ಲಿಂದ ನೋಡ್ತಾ ಇದ್ದೀನಿ. ವೇದಿಕೆ ಅಲ್ಲ, ವೇದಿಕೆ ಹಿಂದೆ ಹಾಕ್ಸಿದ್ರು ಯಾರು ಬಿಚ್ಚಬೇಕಲ್ಲ, ಯಾರಾದರೂ ನಂದು ಯಾರೋ ಹಾಕ್ಕೊಂಡಿದ್ದಾರೆ, ಯಾರು ಹಾಕ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದೆ. ಆಮೇಲೆ ಕೇಳೋಣ ಅಂತ. ಸೂರಜ್ ಇಲ್ಲ, ನಾನು ಕಡಿಮೆ ಆಗಿದ್ದೀನಿ ಸೈಜ್. ನಾನು ಒಂದು ಸತಿ ಮಾತಾಡೋದೇ ಕಷ್ಟ, 2ನೇ ಸತಿ ಮಾತಾಡೋಕೆ ಹೇಳ್ತಾ ಇದ್ದಾರೆ. ಸೊ ಇದು ಒಳ್ಳೆ ಧ್ವನಿಯಲ್ಲಿ ಕೇಳಿದ್ದೀರಿ ಹಾಡನ್ನ. ನನ್ನ ಹಾಡನ್ನ ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡೋದೂ ಇಲ್ಲ, ಆ ಕಷ್ಟನೂ ತಗೊಳ್ಳೋದಿಲ್ಲ. ನಾನು ಆ ಕಷ್ಟ ನಿಮಗೂ ಕೊಡೋದಿಲ್ಲ. ನನ್ನ ಟೀ ಶರ್ಟ್ ಬಂತು, ಅದು ತುಂಬ ಖುಷಿ ಇದೆ ನನಗೆ. ಅಲ್ಲ, ಈಗ ಬದಲಾಯಿಸ್ಕೊಳಕ್ಕಾಗಲ್ಲ, ಆಮೇಲೆ ಹಾಕೋತೀನಿ. ಆಮೇಲೆ ಹಿಂಗ ಸರ್ ಶೇವಿಂಗ್ ಮಾಡೋ ಥರ ಆಗ್ತಿದ್ರಿ ಸರ್. ಹಿಂಗೆ ಹಾಕಿ ಶೇವಿಂಗ್ ಮಾಡ್ತಾರೆ, ಹಿಂಗೆ ಮಾಡ್ತಾ ಇದ್ದಾರೆ. ಸರಿ ಬಿಡಿ. ಹಗಲಲ್ಲಿ ಕರಡಿಗೆ ಟೀ ಶರ್ಟ್ ತೊಡಿಸೋಕೆ ಅವತ್ತು ಹೋಗ್ಬಾರ್ದು ರೀ. ಧನ್ಯವಾದಗಳು ಎಲ್ಲರೂ ಸೇರಿರೋದಕ್ಕೆ. ಹೊಸ ವರ್ಷಕ್ಕೆ ಈ ಸಿನಿಮಾ ತುಂಬ ದೊಡ್ಡ ಹಾದಿಯಾಗಲಿ ನಮ್ಮ ಚಿತ್ರರಂಗಕ್ಕೆ. ಹೊಸಬರ ಹಾದಿಗಳು, ಹೆಜ್ಜೆಗಳು ಜಾಸ್ತಿ ಆಗಲಿ ಅಂತ ಈ ಸಿನಿಮಾಯಿಂದ ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್.